ಮೊದಲನೇದಾಗಿ ಶಾಕಾಹಾರಿ ಸಿನಿಮಾ. ಈ ಕಡೆ ರೈಟ್ ಸೈಡ್ ಅಲ್ಲಿ ಒಂದು ಲೋಗೋ ಕಾಣ್ತಾ ಇದೆ, ಕೀಳಂಬಿ. ಹೊಸನಗರದ ಒಂದು ಊರು ಕೀಳಂಬಿ. ಅಲ್ಲಿನ ರಾಜೇಶ್ ಸರ್ ಮತ್ತೆ ರಂಜಿನಿ ಅವರು ಮತ್ತೆ ನಮ್ಮ ರಮೇಶ್ ಸರ್ ಇವರು ಸೇರಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾವು ಸಿನಿಮಾ ಲೈನ್ ನಲ್ಲಿ ಎಲ್ಲೆಲ್ಲಿ ತೋರಿಸಿದೀವಿ, ಚಿತ್ರರಂಗದಲ್ಲಿ ಶೋರೇಲ್ಗಳನ್ನ ಅಲ್ಲೆಲ್ಲ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಫೆಬ್ರವರಿ ತಿಂಗಳಲ್ಲಿ ಅದನ್ನ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೂ ಮೊದಲು ಇಲ್ಲಿ ಅವರ ಮಾತೃ ನೆಲದಲ್ಲಿ ಅಂದ್ರೆ ತಾಯ್ನಾಡಿನಲ್ಲಿ, ಅದಕ್ಕೆ ಊರಿನಲ್ಲಿ, ತವರೂರಿನಲ್ಲಿ, ಹೊಸನಗರದಲ್ಲಿ ಈ ವೇದಿಕೆಯಲ್ಲಿ ಮೊದಲನೇದಾಗಿ ಮೊದಲ ಸಾಂಗ್ ಬಿಡುಗಡೆ ಮಾಡಬೇಕು ಅಂತ ಅನ್ಕೊಂಡಿದ್ದು. ಅದಕ್ಕೆಲ್ಲರಿಗೂ ನಿಮ್ಮೆಲ್ಲರ ಸಹಕಾರ ಬೇಕು. ಇನ್ನೇನು ಹೆಚ್ಚಿಗೆ ಹೇಳೋದಿಲ್ಲ, ಸಾಂಗ್ ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಅದಕ್ಕಿಂತ ಮೊದಲು ನಾನು ವೇದಿಕೆ ಮೇಲೆ ಎಲ್ಲರನ್ನು ಕರೆದು ಬಿಡ್ತೀನಿ ಚಿತ್ರತಂಡದವ್ರನ್ನ. ಮೊದಲನೇದಾಗಿ ರಾಜೇಶ್ ಸರ್ ಅವ್ರ ವೇದಿಕೆ ಮೇಲೆ ಬರಬೇಕು. ಕೀಳಂಬಿ ರಾಜೇಶ್ ಅವರು. ನಾನು ನಮ್ಮ ಟೀಮ್ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ರಾಜೇಶ್ ಸರ್ ಇಲ್ಲಿ ಹೊಸನಗರದಲ್ಲಿ ಲೋಕಲ್ ಹೀರೋ ಅಂತ. ಸೊ ನಿಮ್ಮ ಅಭಿಮಾನ ಅದನ್ನ ತೋರಿಸ್ತಾ ಇದೆ. ರಂಜಿನಿ ಪ್ರಸನ್ನ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕುಮಾರಿ ಸನ್ನಿಧಿ, ಶ್ರೇಯಸಿ ಮತ್ತೆ ವಿಶ್ವಾತ್ಮ ಅವರು ವೇದಿಕೆ ಮೇಲೆ ಬರಬೇಕು. ಇದು ನಮ್ಮ ನಿರ್ಮಾಪಕರ ತಂಡ, ಇಡೀ ಚಿತ್ರವನ್ನ ಮುನ್ನಡೆಸೋದಕ್ಕೆ ಮುಖ್ಯ ಕಾರಣಕರ್ತರು. ಹಾಗೆ ಇನ್ನೊಬ್ರು ಇದರಲ್ಲಿ ಬರೋದು, ಚಲನಚಿತ್ರವನ್ನ ರಚಿಸಿ ನಿರ್ದೇಶಿಸಿ ಈ ಮಟ್ಟಕ್ಕೆ ತಂದಿರೋದು ಸಂದೀಪ್ ಸುಂಕದ್, ಶಿವಮೊಗ್ಗದ ಪ್ರತಿಭೆ, ಶಿವಮೊಗ್ಗ ನಗರವಾಸಿ, ಸಾಹಿತ್ಯ ಪರಂಪರೆಯ ಕುಟುಂಬದಿಂದ ಬಂದಂತಹ ಸಂದೀಪ್ ಸುಂಕದ್ ಅವರು. ಹಾಗೆ ಇನ್ನೊಂದು ಮಲೆನಾಡಿನ ಪ್ರತಿಭೆ. ನಾನು ಮತ್ತೆ ಮಲೆನಾಡು ಅಂತ ಅವಾಗವಾಗ ಹೇಳ್ತಾ ಇರ್ತೀನಿ, ಯಾಕೆ ಅಂತ ಗೊತ್ತಾಗುತ್ತೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನಕೋಣೆಯ ಪ್ರತಿಭೆ ವಿಶ್ವಜಿತ್ ರಾವ್. ಇಡೀ ಸಿನಿಮಾದ ಕಣ್ಣಾಗಿ ನಿಂತವರು, ಸಿನಿಮಾದ DOP, ಡೈರೆಕ್ಟರ್ ಆಫ್ ಫೋಟೋಗ್ರಫಿ, ಕ್ಯಾಮ್ರಾಮನ್. ನಂತರ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನೀವೆಲ್ಲರೂ ಸಾಕಷ್ಟು ಸಿನಿಮಾಗಳಲ್ಲಿ ಅವರನ್ನ ನೋಡಿರ್ತೀರಿ. ಗೋಪಾಲ ಕೃಷ್ಣ ದೇಶಪಾಂಡೆ ಅವರು ಬಂದಿದ್ದಾರೆ, ಅವ್ರನ್ನ ವೇದಿಕೆ ಮೇಲೆ ಕರೆಯೋಣ. ಇಷ್ಟ ಸಾಕ ಚಪ್ಪಾಳೆ. ಹಾಗೆ ಇಬ್ರು ಒಟ್ಟಿಗೆ ಬಂದ್ಬಿಡಿ. ಮುಖ್ಯ ಭೂಮಿಕೆಯಲ್ಲಿ ಮೇಲ್ ಲೀಡ್ ಅಂಡ್ ಫೀಮೇಲ್ ಲೀಡ್ ವಿನಯ್ ಯುಜೆ ಮತ್ತೆ ನಿಧಿ ಹೆಗಡೆ. ವಿನಯ್ ಯುಜೆ ಹುಬ್ಳಿ ಅವರಾದ್ರೆ ಅವ್ರ ಜೊತೆಗೆ ಅವರ ಕೋ ಆರ್ಟಿಸ್ಟ್ ಆಗಿ ಇನ್ನೊಂದು ಮುಖ್ಯ ಭೂಮಿಕೆಯಲ್ಲಿ ಫೀಮೇಲ್ ಲೀಡ್ ಆಗಿ ಕಾಣಿಸ್ಕೊಂಡವರು ಮಲ್ನಾಡ್ ಹುಡುಗಿ ಶಿರ್ಸಿಯ ನಿಧಿ ಹೆಗಡೆ. ಹಾಗೆ ಇನ್ನೊಂದು ಮಲೆನಾಡಿನ ಪ್ರತಿಭೆ ಶಶಾಂಕ್ ನಾರಾಯಣ, ಅವ್ರನ್ನ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಇಡೀ ಸಿನಿಮಾವನ್ನ ಎಡಿಟ್ ಮಾಡಿರೋರು ಶಶಾಂಕ್ ನಾರಾಯಣ್. ಸೊ ಈ ಊರು ಅವ್ರಿಗೂ ತವರೂರು ಅಂತ ಹೇಳ್ಬೋದು. ಇಲ್ಲಿನ ತರುವೆ ಹತ್ರ ಸುತ್ತಮುತ್ತ ಇಲ್ಲಿ ಎಲ್ಲ ಕೂತಿದ್ದಾರೆ, ಅವ್ರ ಮಾವಂದ್ರು ಅಣ್ಣಂದ್ರು ಎಲ್ಲ ಮುಂದೆ ಕೂತಿದ್ದಾರೆ. ಸೊ ಮುಂದೆ ಇಡೀ ಸಿನಿಮಾಕ್ಕೆ ಸಂಗೀತ ಸಂಯೋಜಿಸಿದ್ದು ಮಯೂರ್ ಅಂಬೇಕಲ್ಲು, ಸುಳ್ಯದವರು. ಹತ್ತತ್ರ ಮಲೆನಾಡು, ಇಲ್ಲೇ ಬೆಟ್ಟದ ಕೆಳಗಡೆ ಮಲೆನಾಡಿನ ಎಲ್ಲ ಚಾಪ್ಗಳು ಗೊತ್ತಿರೋರು ಮಯೂರ್ ಅಂಬೇಕಲ್ಲು. ಸೊ ಇದು ಇಡೀ ನಮ್ಮ ಚಿತ್ರತಂಡ. ನಾನು ಶ್ರೀಹರ್ಷ ಗೋಭಟ್ಟ, ಶಿವಮೊಗ್ಗದವನೇ, ಇದರಲ್ಲಿ ಒಂದು ಪಾತ್ರವನ್ನು ಕೂಡ ಮಾಡಿದ್ದೇನೆ. ಸೊ ಇದು ನಮ್ಮ ಇವತ್ತಿನ ನಿಮ್ಮ ಮುಂದೆ ಇರುವಂತಹ ಚಿತ್ರತಂಡ. ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರೋದು ರಂಗಾಯಣ ರಘು ಅವರು. ಅವರು ಕೂಡ ಇವತ್ತು ಬರಬೇಕಾಗಿತ್ತು, ಆದ್ರೆ ಅನಿವಾರ್ಯ ಕಾರಣಗಳಿಂದ ಬರೋದಕ್ಕಾಗ್ಲಿಲ್ಲ. ಯಾವುದೋ ಇನ್ನೊಂದು ಶೂಟಿಂಗ್ ನ ಶೆಡ್ಯೂಲ್ ಮಿಸ್ ಮ್ಯಾಚ್ ಆಗಿ ಅವರು ಬರೋದಕ್ಕಾಗ್ಲಿಲ್ಲ. ಸೊ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಸಾಂಗ್ ಅನ್ನ ಬಿಡುಗಡೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ಸಾಂಗ್ ಅನ್ನ ಬಿಡುಗಡೆ ಮಾಡೋದಕ್ಕೆ ನಾವು ಚೇತನ್ ಅವರನ್ನ ವೇದಿಕೆ ಮೇಲೆ ಕರಿತಾ ಇದೀವಿ. ಯುವ ಉದ್ಯಮಿ ಮಲ್ನಾಡ್ನವರು ಚೇತನ್ ಹಲಪ ಅವರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಇಲ್ಲೇ ಸಾಂಗ್ ಪ್ಲೇ ಆಗುತ್ತೆ. ಅದಾದ ನಂತರ ಒಂದು ಸಣ್ಣದಾಗಿ ಎಲ್ಲರ ಹತ್ರ ಮಾತಾಡ್ಕೊಂಡು ಎಲ್ಲರನ್ನ ಮಾತಾಡ್ಸ್ಕೊಂಡು ಬರೋಣ. ಸರ್ ದಯಮಾಡಿ, ಚೇತನ್ ಸರ್ ದಯಮಾಡಿ ಬನ್ನಿ ಸರ್. ಸರ್ ಕವರ್ ಓಪನ್ ಮಾಡೋದ್ರ ಮುಖಾಂತರ ದೊಡ್ಡ ಚಪ್ಪಾಳೆ ಈ ಒಂದು ಅದ್ಭುತ ಸಂಭ್ರಮಕ್ಕೆ ಸಾಕ್ಷಿ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಗಂಧ ಮಳೆಯ